ವೇದ ಸಂಸ್ಕೃತಿಯಲ್ಲಿ ಯಜ್ಞವೆಂಬುದು ಕೇವಲ ಧಾರ್ಮಿಕ ವಿಧಿಯಷ್ಟೇ ಅಲ್ಲ, ಅದು ಸೃಷ್ಟಿಯ ಸಾಂಪ್ರದಾಯಿಕ ಚಕ್ರವನ್ನು ಪ್ರತಿನಿಧಿಸುವ ಮಹತ್ತರ ಕರ್ಮಕಾಂಡ. ಈ ಯಜ್ಞದಲ್ಲಿ ಪ್ರತಿಯೊಬ್ಬ ಋತ್ವಿಜನಿಗೂ ತನ್ನದೇ ಆದ ಪವಿತ್ರ ಪಾತ್ರವಿದೆ. ಅವುಗಳಲ್ಲಿ ಅತ್ಯಂತ ಕ್ರಿಯಾತ್ಮಕ ಮತ್ತು ಕೇಂದ್ರ ಸ್ಥಾನ ಪಡೆದಿರುವ ಋತ್ವಿಜನು ಅಧ್ವರ್ಯು. ಅಧ್ವರ್ಯು ಎಂಬ ಹೆಸರು ಸಂಸ್ಕೃತದ ಧ್ವರ್ ಎಂಬ ಧಾತುವಿನಿಂದ ಬಂದಿದ್ದು, ಇದರ ಅರ್ಥ ಕಾರ್ಯನಿರ್ವಹಿಸುವವನು, ಸೇವೆಯನ್ನು ಮಾಡುವವನು ಅಥವಾ ಯಜ್ಞವನ್ನು ನಡೆಸುವವನು ಎಂಬುದಾಗಿದೆ. ಆದ್ದರಿಂದ ಅಧ್ವರ್ಯು ಎಂದರೆ ಯಜ್ಞದ ಕ್ರಿಯಾತ್ಮಕ ಭಾಗವನ್ನು ನಿಖರವಾಗಿ ನಿರ್ವಹಿಸುವ, ಪ್ರತಿ ಹಂತದಲ್ಲೂ ವಿಧಿಯನ್ನು ನಿಯಂತ್ರಿಸುವ ಹಾಗೂ ದೇವತೆಗಳಿಗೆ ಆಹುತಿ ಅರ್ಪಿಸುವ ಪ್ರಮುಖ ಯಜ್ಞಪಾಲಕ. ಅಧ್ವರ್ಯುವಿನ ಕಾರ್ಯವು ಯಜ್ಞದ ಪ್ರಾರಂಭದಿಂದ ಅಂತ್ಯವರೆಗೂ ವಿಸ್ತರಿಸಿದೆ. ಯಜ್ಞದಲ್ಲಿ ಅಗ್ನಿಕುಂಡವನ್ನು ಸಿದ್ಧಪಡಿಸುವುದು, ಹವನದ ದ್ರವ್ಯಗಳನ್ನು ಹವಿಸ್ಸು ತಯಾರಿಸುವುದು, ಮಂತ್ರೋಚ್ಚಾರಣೆಯ ಸಮಯದಲ್ಲಿ ಸೂಕ್ತ ಕ್ರಿಯೆಗಳನ್ನು ನಿರ್ವಹಿಸುವುದು, ದೇವತೆಗಳಿಗೆ ಅರ್ಪಣೆಗಳನ್ನು ಸಲ್ಲಿಸುವುದು, ಈ ಎಲ್ಲವೂ ಅಧ್ವರ್ಯುವಿನ ಕರ್ತವ್ಯಗಳಾಗಿವೆ. ಅವನು ಯಜ್ಞದ ಕರ್ಮಪಾಲಕ, ಕ್ರಿಯಾಶಕ್ತಿ ಮತ್ತು ಕ್ರಮಸಂಯೋಜಕ. ಇತರ ಋತ್ವಿಜರು ಹೋತೃ, ಉದ್ಗಾತೃ, ಬ್ರಹ್ಮ ತಮ್ಮ ತಮ್ಮ ವಾಚ್ಯ ಅಥವಾ ಧ್ಯಾನ ಮೂಲಕ ಪಾತ್ರಗಳಲ್ಲಿ ತೊಡಗಿರುವಾಗ ಅಧ್ವರ್ಯುವಿನ ಕೆಲಸ ನೇರವಾಗಿ ದೃಶ್ಯಮಾನವಾಗುತ್ತದೆ. ಅಧ್ವರ್ಯು ದೇವತೆಗಳಿಗೆ ಸ್ವಾಹ ಎಂದು ಹೇಳಿ ಹವನವನ್ನು ಅರ್ಪಿಸುವಾಗ ಅದು ಕೇವಲ ಬಲಿಯ ಅರ್ಥದಲ್ಲಿಲ್ಲ, ಅದು ಶ್ರದ್ಧೆಯುಳ್ಳ ಸಮರ್ಪಣೆಯ ಸಂಕೇತ. ಸ್ವಾಹ ಎಂಬ ಶಬ್ದವೇ ಪವಿತ್ರ. ಅದು ಹವನದ ಮೂಲಕ ದೇವತೆಗಳಿಗೆ ಆಹ್ವಾನ ನೀಡುವ, ಸಮರ್ಪಣೆಯ ಆಳವಾದ ಭಾವವನ್ನು ವ್ಯಕ್ತಪಡಿಸುವ ಶಬ್ದ. ಅಧ್ವರ್ಯು ಈ ಶಬ್ದವನ್ನು ಉಚ್ಚರಿಸುವಾಗ ಅವನ ಹೃದಯದಲ್ಲಿ ದೇವತೆಗಳ ನೆನಪು, ಯಜಮಾನನ ಆಶಯ ಮತ್ತು ವಿಶ್ವ ಕಲ್ಯಾಣದ ಸಂಕಲ್ಪ ಎಲ್ಲವೂ ಒಂದಾಗಿ ಲೀನವಾಗುತ್ತವೆ. ಅಧ್ವರ್ಯುವಿನ ಕರ್ತವ್ಯವು ಕೇವಲ ಆಹುತಿ ನೀಡುವುದಲ್ಲ, ಅದು ಮಂತ್ರೋಚ್ಚಾರಣೆಯೊಂದಿಗೆ ಸಂಬಂಧಿಸಿದ ಸೂಕ್ಷ್ಮ ಶಾಸ್ತ್ರೀಯ ವಿಧಿಯಾಗಿದೆ. ಯಜ್ಞದಲ್ಲಿ ಯಾವ ದೇವತೆಗೆ ಯಾವ ಕ್ರಮದಲ್ಲಿ ಆಹುತಿ ನೀಡಬೇಕು, ಯಾವ ದ್ರವ್ಯವನ್ನು ಉಪಯೋಗಿಸಬೇಕು, ಯಾವ ಮಂತ್ರವನ್ನು ಉಚ್ಚರಿಸಬೇಕು ಎಂಬುದಕ್ಕೆ ಅತ್ಯಂತ ನಿಖರವಾದ ಶಾಸ್ತ್ರೋಕ್ತ ನಿಯಮಗಳಿವೆ. ಅಧ್ವರ್ಯುವು ಈ ಎಲ್ಲ ಕ್ರಮಗಳನ್ನು ನಿಷ್ಠೆಯಿಂದ ಪಾಲಿಸಬೇಕು. ಅವನು ಕೇವಲ ಕರ್ಮಕಾಂಡದ ಸೇವಕನಲ್ಲ, ಬದಲಿಗೆ ಯಜ್ಞದ ಕ್ರಮಶಾಸ್ತ್ರದ ಜೀವಂತ ಗ್ರಂಥ. ಯಜ್ಞವು ಹೇಗೆ ನಡೆಯಬೇಕು ಎಂಬ ಸಂಪೂರ್ಣ ಮಾರ್ಗದರ್ಶನ ಯಜುರ್ವೇದದಲ್ಲಿದೆ. ಆದ್ದರಿಂದ ಅಧ್ವರ್ಯು ಯಜುರ್ವೇದದಲ್ಲಿ ನಿಪುಣನಾಗಿರಬೇಕು. ಯಜುರ್ವೇದದ ಮಂತ್ರಗಳು ಕೇವಲ ಸ್ತುತಿಗಳು ಅಲ್ಲ, ಅವು ಕ್ರಮದ ನಿರ್ದೇಶನಗಳು. ಉದಾಹರಣೆಗೆ, ಯಾವ ಸಮಯದಲ್ಲಿ ಯಾವ ದೇವತೆಗೆ ಆಹುತಿ ನೀಡಬೇಕು, ಹೇಗೆ ಕುಂಡವನ್ನು ನಿರ್ಮಿಸಬೇಕು, ಯಾವ ದಿಕ್ಕಿನಲ್ಲಿ ಕುಳಿತುಕೊಳ್ಳಬೇಕು, ಯಾವ ರೀತಿಯಲ್ಲಿ ಹವನದ ದ್ರವ್ಯವನ್ನು ಅಗ್ನಿಗೆ ಅರ್ಪಿಸಬೇಕು, ಈ ಎಲ್ಲ ನಿಯಮಗಳು ಯಜುರ್ವೇದದಲ್ಲಿ ಅಡಕವಾಗಿವೆ. ಹೀಗಾಗಿ ಅಧ್ವರ್ಯುವು ಯಜ್ಞದ ತಂತ್ರಜ್ಞ. ಅವನು ಶ್ರದ್ಧೆಯಿಂದ ಯಜ್ಞದ ಪ್ರತಿ ಹಂತವನ್ನು ಶುದ್ಧವಾಗಿ ನಡೆಸುವ ತಾಂತ್ರಿಕ ಮತ್ತು ಧಾರ್ಮಿಕ ನಿಪುಣ. ಅಧ್ವರ್ಯುವಿನ ಪಾತ್ರವನ್ನು ಅರ್ಥಮಾಡಿಕೊಳ್ಳಲು ನಾವು ಯಜ್ಞದ ತತ್ವವನ್ನು ಗಮನಿಸಬೇಕು. ಯಜ್ಞವೆಂದರೆ ಸಮರ್ಪಣೆ, ಅಂದರೆ ಸ್ವಾರ್ಥವನ್ನು ತ್ಯಜಿಸಿ ವಿಶ್ವದ ಹಿತಕ್ಕಾಗಿ ಕರ್ಮ ಮಾಡುವುದು. ಅಧ್ವರ್ಯು ಈ ಸಮರ್ಪಣೆಯ ಜೀವಂತ ರೂಪ. ಅವನು ತನ್ನ ಮನಸ್ಸು, ಶರೀರ ಮತ್ತು ಶಬ್ದದ ಮೂಲಕ ದೇವತೆಗಳಿಗೆ ಹವನವನ್ನು ಅರ್ಪಿಸುತ್ತಾನೆ. ಅವನ ಕ್ರಿಯೆಗಳಲ್ಲಿ ಕೇವಲ ವಿಧಿಯಷ್ಟೇ ಅಲ್ಲ, ಆತ್ಮಸಾಕ್ಷಾತ್ಕಾರದ ಮಾರ್ಗವೂ ಅಡಗಿದೆ. ಪ್ರತಿಯೊಂದು ಸ್ವಾಹ ಶಬ್ದವು, ಪ್ರತಿಯೊಂದು ದ್ರವ್ಯ ಸಮರ್ಪಣೆಯು ಬ್ರಹ್ಮ ಸಾಕ್ಷಾತ್ಕಾರದ ಪಥದ ಒಂದು ಹೆಜ್ಜೆಯಾಗಿದೆ. ವೇದ ಭಾಷ್ಯಕಾರರು ಹೇಳುವಂತೆ ಅಧ್ವರ್ಯು ಯಜ್ಞದ ಶಾಂತಿ ಮತ್ತು ಕ್ರಮದ ಪ್ರತೀಕ. ಅವನು ಯಜ್ಞ ಪುರೋಹಿತ, ಅಂದರೆ ಯಜಮಾನನ ಪರವಾಗಿ ಯಜ್ಞವನ್ನು ನಡೆಸುವ ಪವಿತ್ರ ಗುರು. ಯಜ್ಞದಲ್ಲಿ ಏನಾದರೂ ತಪ್ಪು ಸಂಭವಿಸಿದರೆ ಅದನ್ನು ಸರಿಪಡಿಸುವ ಕರ್ತವ್ಯವು ಅವನದಾಗಿದೆ. ಯಜ್ಞದ ಸಮಯ, ಸ್ಥಳ, ದಿಕ್ಕು, ಮಂತ್ರೋಚ್ಚಾರಣೆ, ಅಗ್ನಿಸ್ಥಾಪನೆ ಎಲ್ಲವೂ ಅಧ್ವರ್ಯುವಿನ ನಿಯಂತ್ರಣದಲ್ಲಿರುತ್ತವೆ.
ಅವನು ದೇವತೆ ಮತ್ತು ಯಜಮಾನನ ನಡುವೆ ಸೇತುವೆಯಾಗಿದ್ದು, ಅವನ ಮೂಲಕವೇ ಯಜಮಾನನ ಭಕ್ತಿ ದೇವತೆಗಳವರೆಗೆ ತಲುಪುತ್ತದೆ. ಅಧ್ವರ್ಯುವಿನ ಕಾರ್ಯ ಕೇವಲ ವಿಧಿಯಲ್ಲ, ಅದು ಶಿಸ್ತಿನ, ವಿನಮ್ರತೆಯ ಮತ್ತು ಧಾರ್ಮಿಕ ಶ್ರದ್ಧೆಯ ಪಾಠವಾಗಿದೆ. ಅವನ ತಾಳ್ಮೆ, ಏಕಾಗ್ರತೆ ಮತ್ತು ನಿಯಮಾನುಸರಣೆಯು ಯಜ್ಞದ ಯಶಸ್ಸಿಗೆ ಆಧಾರ. ಅವನು ಶಬ್ದ, ಕ್ರಿಯೆ ಮತ್ತು ಭಾವನೆಯನ್ನು ಒಂದಾಗಿ ಸೇರ್ಪಡಿಸಿ ಯಜ್ಞವನ್ನು ಪರಿಪೂರ್ಣಗೊಳಿಸುತ್ತಾನೆ. ದೇವತೆಗಳ ಪ್ರಸನ್ನತೆಯ ಮೂಲಕ ಲೋಕಶಾಂತಿ, ಮಳೆ, ಧಾನ್ಯ ಸಂಪತ್ತು, ಆರೋಗ್ಯ ಮತ್ತು ಧರ್ಮದ ಸ್ಥಾಪನೆ ಎಲ್ಲವೂ ಅಧ್ವರ್ಯುವಿನ ನಿಷ್ಠೆಯ ಫಲ. ಶ್ರೀ ಸಾಯಣಾಚಾರ್ಯರು ತಮ್ಮ ಯಜುರ್ವೇದ ಭಾಷ್ಯದಲ್ಲಿ ಅಧ್ವರ್ಯುವಿನ ಪಾತ್ರವನ್ನು ವಿವರಿಸುತ್ತಾ ಹೇಳುತ್ತಾರೆ: ಅಧ್ವರ್ಯು ಯಜ್ಞದ ಕ್ರಮವನ್ನು ನಡೆಸುವವನು. ಅವನ ಕೈಯಿಂದ ನಡೆಯುವ ಪ್ರತಿಯೊಂದು ಕ್ರಿಯೆಯೂ ದೇವತೆಗಳಿಗೆ ನೈವೇದ್ಯ. ಪ್ರತಿಯೊಂದು ಉಚ್ಚಾರಣೆ ಮಂತ್ರಬ್ರಹ್ಮದ ಪ್ರತಿಧ್ವನಿ. ಹೀಗಾಗಿ ಅಧ್ವರ್ಯು ಕೇವಲ ಯಜ್ಞ ಕಾರ್ಯನಿರ್ವಾಹಕನಲ್ಲ, ಅವನು ಧರ್ಮದ ಸಂರಕ್ಷಕ, ಯಜ್ಞದ ಶುದ್ಧತೆಯ ರಕ್ಷಕ ಮತ್ತು ದೇವತೆಗಳ ಸಮ್ಮುಖದಲ್ಲಿ ಮಾನವನ ಪರವಾಗಿ ನಿಂತಿರುವ ಆಧ್ಯಾತ್ಮಿಕ ಪ್ರತಿನಿಧಿ. ಅವನ ಕಾರ್ಯವು ಬಾಹ್ಯವಾಗಿ ಹವನದ ರೂಪದಲ್ಲಿದ್ದರೂ ಅದರ ಅಂತರಂಗದಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಆತ್ಮಸಮರ್ಪಣೆಯ ದಿವ್ಯ ಬೆಳಕು ಹೊಳೆಯುತ್ತದೆ. ಅಧ್ವರ್ಯು ಎಂಬ ಯಜ್ಞಪಾಲಕನು ಯಜ್ಞದ ಕಾಯ, ದೇಹ, ಹೋತೃ, ವಾಣಿ, ಶಬ್ದ ಮತ್ತು ಬ್ರಹ್ಮ, ಚಿತ್, ಜ್ಞಾನ ಎಂದು ಪರಿಗಣಿಸಿದರೆ ಅಧ್ವರ್ಯುವೇ ಯಜ್ಞದ ಜೀವಸಂಚಾರಕ ಶಕ್ತಿ. ಅವನ ಸ್ವಾಹ ಶಬ್ದದಲ್ಲಿ ದೈವತ್ವದ ಪ್ರತಿಧ್ವನಿ ಕೇಳುತ್ತದೆ. ಅವನ ಆಹುತಿಯಲ್ಲಿ ವಿಶ್ವ ಸಮರ್ಪಣೆಯ ತತ್ವ ವ್ಯಕ್ತವಾಗುತ್ತದೆ ಮತ್ತು ಅವನ ಕರ್ಮದಲ್ಲಿ ಸೃಷ್ಟಿಯ ಸಾಂಪ್ರದಾಯಿಕ ಸಮತೋಲನ ಪ್ರಜ್ವಲಿಸುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.